ಸಾಮಾನ್ಯವಾಗಿ ಆಪಲ್ ಬೆಳೆ ಕಾಣಿಸೋದು ಕಾಶ್ಮೀರದಲ್ಲಿ. ಆಪಲ್ ಗಿಡ ನೋಡಬೇಕು ಅಂದ್ರೆ ಕಾಶ್ಮೀರಕ್ಕೆ ಹೋಗಬೇಕು. ಆದರೆ ಇಲ್ಲೊಬ್ಬ ರೈತ ಸುಡು ಬಿಸಿಲಿನ ಪ್ರದೇಶದಲ್ಲಿ, ಅದು ಕೂಡ ಬಂಜರು ಭೂಮಿಯಲ್ಲಿ ಆಪಲ್ ಬೆಳೆದು ಸಕ್ಸಸ್ ಆಗಿದ್ದಾನೆ. ಬಂಜರು ಭೂಮಿಯಲ್ಲಿ ಆಪಲ್ ಬೆಳೆದು ಸಕ್ಸಸ್. ಅಥಣಿ ರೈತನ ವಿನೂತನ ಪ್ರಯತ್ನಕ್ಕೆ ಮೆಚ್ಚುಗೆ. ಯಾವುದೇ ಬೆಳೆಗಳನ್ನು ಬೆಳೆಯಬೇಕು ಅಂದ್ರೆ ಆ ಪ್ರದೇಶದ ಮಣ್ಣು ಹಾಗೂ ವಾತಾವರಣ ಅತ್ಯಂತ ಪ್ರಮುಖ ಆಗುತ್ತೆ. ಸಾಮಾನ್ಯವಾಗಿ ಆಪಲ್ ಬೆಳೆಯುವುದು ಶೀತ ವಾತಾವರಣ ಇರುವ ಕಾಶ್ಮೀರದಲ್ಲಿ ಮಾತ್ರ ಎನ್ನಲಾಗ್ತಿತ್ತು. ಇದೀಗ ಬೆಳಗಾವಿ ಜಿಲ್ಲೆ ಅಥಣಿಯ ಬೇವಣೂರ ರೈತ ರಾಮಪ್ಪ ಗಡದ ಬಂಜರು ಭೂಮಿಯಲ್ಲಿ ಆಪಲ್ ಬೆಳೆದಿದ್ದಾರೆ. 3 ವರ್ಷಗಳ ಹಿಂದೆ ಅಣ್ಣಾ ತಳಿಯ 400 ಆಪಲ್ ಸಸಿಗಳನ್ನ ತಲಾ $120 ದರದಲ್ಲಿ ಖರೀದಿಸಿ ನೆಟ್ಟಿದ್ರು. ಪ್ರತಿ ಸಾಲಿನಿಂದ ಸಾಲಿಗೆ 12 ಅಡಿ ಹಾಗೂ ಸಸಿಯಿಂದ ಸಸಿಗೆ 8 ಅಡಿ ಅಂತರದಲ್ಲಿ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ. ಖುಷಿಯಾಗಿ ನೋಡ್ರಿ ಒಟ್ಟು ಸರ್. ಈಗ ಮಂದಿ ಏನಂತಿದ್ರು ಲೋಕಲ್ ಹುಚ್ಚತೈತಿ ಅಂತೀರಿ ನೀವು. ಎಲ್ಲ ಕಾಯಿ ಬೆಳೆಸ್ತಾ ಇದನ್ನ ಆಪಲ್ ಬೆಳೆಸ್ತಾನ, ಜಮ್ಮುದಾಗ ಬೆಳಿ, ಇಲ್ಲಿ ಹೆಂಗೆ ಬೆಳಿತಾವ, ಇಟ್ಟು ಬಿಸಲಾಗತ್ತೆ ಹೇಳ್ರಿ. ಯಾರು ಮಾಡೋ ರೈತರಿಗೆ 100% ಎಲ್ಲ ಹೇಳ್ಕೊಡ್ತಾನೆ ರೀ. $120 ಒಂದು ನಂಗೆ ತರು ಸಿಕ್ಕಾಯ್ತು ನೋಡ್ರಿ. ಬರೀ ನರ್ಸರಿ ರಾಜಸ್ಥಾನ್ ರೀ. ವಿಶೇಷ ಅಂದ್ರೆ ರಾಮಪ್ಪ ಗಡದ ಮಾಜಿ ಸೈನಿಕ 17 ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ವಾಪಸ್ಸಾದ ಬಳಿಕ ಕೃಷಿಯಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬೇಕು ಎಂಬ ಆಸೆ ಹೊಂದಿದ್ರು. ಅದರಂತೆ ಆಪಲ್ ಬೆಳೆ ಆಯ್ಕೆ ಮಾಡಿಕೊಂಡು ಯಶಸ್ಸು ಸಾಧಿಸಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡುತ್ತಿರುವ ರಾಮಪ್ಪ ಗಡದ ಪ್ರತಿ ಟನ್ ಹಣ್ಣಿಗೆ $1.50 ಲಕ್ಷ ದರದಂತೆ ಸ್ಥಳೀಯ ಮಾರುಕಟ್ಟೆಗೆ ರವಾನಿಸಿದ್ದಾರೆ. ವಾರ್ಷಿಕ 4 ರಿಂದ 5 ಟನ್ ಸೇಬು ಸಿಗುವ ನಿರೀಕ್ಷೆ ಇದೆ. ಕಡೆ ನಮ್ಮ ಕರ್ನಾಟಕ ಏರಿಯಾದಾಗ ಬೆಳೆಸ್ಬೇಕಾದ್ರೆ 2 ವರ್ಷ ತಡೆದೇವ್ರಿ. 2 ವರ್ಷ ನಂತರ ಆಮೇಲೆ ಅವ್ರು ನಮ್ಗೆ ಗೊತ್ತಿಲ್ದಾನೆ ಆರ್ಡರ್ ಹಾಕಿ ತರ್ತಾರ ಅವ್ರು. ಖುಷಿ ಅನ್ಸತ್ರಿ. ಎಲ್ಲ ಸಕ್ಸಸ್ ಮಾಡಿದ್ದಕ್ಕೆ ಸಕ್ಸಸ್ ಆಗೈತೆ ಅಂತ ಹೇಳಿ ಖುಷಿ ಐತ್ರಿ ಎಲ್ಲರಿಗೇನು. ಒಟ್ಟಾರೆ ಮನಸ್ಸಿದ್ದರೆ ಮಾರ್ಗ ಎನ್ನುವ ಗಾದೆ ಮಾತಿಗೆ ಅನ್ವರ್ಥ ಎನ್ನುವಂತೆ ರಾಮಪ್ಪ ಸೇಬು ಬೆಳೆದು ಸಕ್ಸಸ್ ಆಗಿದ್ದು ಇತರೆ ರೈತರಿಗೂ ಮಾದರಿಯಾಗಿದ್ದಾರೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.